ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಅಪ್ಪನಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಡಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರೋದನ್ನ ನೋಡಿದ್ರೆ ಪಾಪ ನಮ್ಗೆ ಕನಿಕರು ಆಗ್ತಾ ಇದೆ. ಪ್ರಾಣ ಪ್ರೀತಿಯಿಂದ ನನ್ನ ತಗ್ಗಿಸಿದವರು ತಲೆಗಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಏಳು ಮೇಲೆ. ಪ್ರಾಣ ಪ್ರೀತಿಯಿಂದ ಶರಣಾಗತನಾಗಿ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ತಂದೆ ಚರಣಾರವಿಂದದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ? ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪರಮವೀರ, ತಾಂಡವನ ಮನೆ ಅಗ್ನಿಗೆ ನೈವೇದ್ಯ ಮಾಡಿದ ಜೀವವನ್ನು ಪಡೆದ ಗಂಡುಗಲಿ ಈ ಪಾರ್ಥ. ಇವನ ವಿಚಿತ್ರವಾದ ಮಾತುಗಳನ್ನ ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಇವನದ. ಯಾಕೆ ಯಾಕೆ ನಗು, ಯಾಕೆ ಪರಿಹಾಸ್ಯ? ಇದೇ ನುಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಯನ್ನು ಕೊಡದೆ ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನ ತಂದೆ ಅಂದ್ಯಲ್ಲ, ಅದಕ್ಕೆ. ನೀವೇ ನನ್ನ ತಂದೆ ಎಂಬ ಸತ್ಯ ಇವತ್ತು ನನ್ನ ತಾಯಿಯಿಂದ ತಿಳಿದ ತಕ್ಷಣ ತಮ್ಮ ಪಾದದರ್ಶನಕ್ಕಾಗಿ ಓಡೋಡಿ ಬಂದರು. ತಾಯಿ? ಯಾರು ನಿನ್ನ ತಾಯಿ? ರಂಭೆಯೋ, ಊರ್ವಶಿಯೋ, ಮೇಲಕ್ಕಿಯೋ, ತಿಲೋತ್ತಮೆಯೋ? ಹರಿಹರಿ, ಶಾಂತಂ ಪಾಪಂ ಶಾಂತಂ ಪಾಪಂ. ಪರಮ ಪವಿತ್ರರಾದ ನನ್ನ ತಾಯಿನ ರಂಭೂರ್ವಶಿಗೆ ಹೋಲಿಸ್ತಾ ಇದ್ದೀರಾ? ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನದ ಉಸಿರನ್ಕೊಂಡಿರೋ ಧರ್ಮರಾಯ ತಮ್ಮನ ಬಾಯಲ್ಲಿ ಈಗಿಂದ ಆ ಮಾತುಗಳು ಬರಬಾರ್ದು. ಪಾಂಡವ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೇನಿದೆ? ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ವೇ? ಅಮ್ಮ ಅಮ್ಮ, ನನ್ನ ಜನ್ಮ ರಹಸ್ಯನ ಇಷ್ಟು ದಿವಸ ಮರೆ ಮಾಚಿದ್ರ ಪ್ರತಿಫಲ ನನ್ನನ್ನೆಂಥಾಗಿ ಪರೀಕ್ಷೆಗೆ ನುಗ್ಗಿದೆ ನೋಡಿದ್ಯಾ? ಮಹಾವೀರ, ಯುದ್ಧ ಪರಂಪರೆಗಳಿಂದ ತಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗೆ ಮಣಿಪುರಿಗೆ ಬಂದಿದ್ದು, ಅಲ್ಲಿ ನನ್ನ ತಾಯಿ ಚಿತ್ರಾಂಗನೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಲ್ಲೂ ಮದುವೆಯಾಗಿದ್ದು, ನನ್ನ ಜನ್ಮಕ್ಕೆ ಕಾರಣರಾಗಿದ್ದು, ಇದೊಂದು ನಿಮ್ಮ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಚಿತ್ರಾಂಗನೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ, ಯಾರ ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಿಕರನ್ನು ಸೆರೆಮಣಿದು ರಣರಂಗವನ್ನೇ ಅಲ್ಲೋಲ ಕಲ್ಲಾಲ ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರಿದ ಆ ಸುಭದ್ರಾನಂದ ವೀರ ಅಭಿಮನ್ಯು ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ಎಂಬ ಸತ್ಯ ತಿಳಿದಿದ್ದರೆ ವೀರ ಸ್ವರ್ಗವನ್ನು ಸೇರುತ್ತಿದ್ದುದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. 11 ದಿವಸಗಳ ನಡೆದ ಮಹಾಯುದ್ಧವನ್ನು ಕೇವಲ 8 ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿನ ಬೆಳೆಸ್ತಾ ಇದ್ದ ಈ ನಿಮ್ಮ ಮಗ. ಮತ್ತು ನನ್ ಮಗ ಅಂತ ಯಾಕೆ ಹೋಗ್ಬಿಡ್ತೀಯ? ಹೋಗಿ ನಿಮ್ಮಮ್ಮನ್ ಕೇಳ್ಕೊಂಬ, ನಿಮ್ ಜನ್ಮಕ್ಕೆ ಕಾರಣರಾದದ್ದು ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಅವ್ರ ಹೃದಯನ ಬಗಲು ರಣಚಂಡಿಗೆ ಔಷಧ ನೀಡ್ತಾ ಇದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು. ಆ ಗೌರವದಿಂದ ನೀವು ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ನಿಮ್ಮ ದರ್ಶನಕ್ಕಾಗಿ ತನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ನಿಮ್ಗಂತಲಿರೋ ಆ ಪವಿತ್ರ ಮೂರ್ತಿಗೆ ಭೇಟಿ ನೀಡಬೇಡಿ. ಅವಳ ಶಿರಕ್ಕೆ ಕಳಂಕ ಹಚ್ಚಬೇಡಿ. ದಯಮಾಡಿ ನಿಮ್ಮ ದರ್ಶನ ಭಾಗ್ಯವನ್ನು ನಮಗೆ ನೀಡಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ದೂರ ಸರಿ. ನಿನ್ನ ಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಬಿಂದಿಗೆ ಹೆಗಲೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಕಾಲು ಬಿಡಬೇಕಾದರೆ ನೀನು ಜಾರಿಗೆ ಮಗನೇ ಇರಬೇಕು. ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಕಾಲ್ಬಿಚ್ಚಲು ಕಾಲಲ್ಲಿ ಮೆಟ್ಟಿಯಲ್ಲಿಸಬಲ್ಲೆ. ಅರಸಿಡಿಯ ಬಡಿತವನ್ನು ಪರಿಪೂರ್ತಿಯಲ್ಲಿ ನಿಲ್ಲಬಲ್ಲೆ. ಆದರೆ ಈ ಮಾತಿನಿಂದ ಮಾತ್ರ ನಾನು ಸಹಿಸಲಾರೆ. ಅದನ್ನ ಒಳಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ. ಮಾತೃ ದೇವತೆಯ ಪಾತಿವೃತ್ಯಕ್ಕೆ ಮಸಿ ಹಚ್ಚಿ